ಈ ವಾರದ ಹೊಸ ಚಿತ್ರ, ಹೊಸ ಬಗೆಯ ಚಿತ್ರ ಇಬ್ಬನಿ ತಬ್ಬಿದ ಇಳೆಯಲ್ಲಿ. ಒಂದು ಲವ್ ಸ್ಟೋರಿ, ಒಂದು ಕ್ಯೂಟ್ ಲವ್ ಸ್ಟೋರಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅಷ್ಟು ಚೆನ್ನಾಗಿ ನೋಡ್ಕೊಂಡು ಹೋಗುತ್ತೆ, ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಕೂಡ. ನಿರ್ದೇಶನ, ಸಂಗೀತ ನಿರ್ದೇಶನ, ಬರವಣಿಗೆ ಮುಖ್ಯವಾಗಿ ಇಲ್ಲಿ ದೊಡ್ಡ ರೀತಿಯಲ್ಲಿ ಕೆಲಸ ಮಾಡಿದೆ. ನಟನೆ ಕೂಡ ಅಷ್ಟೇ ಚೆನ್ನಾಗಿದೆ. ಈ ವಾರ ಅಥವಾ ನೀವು ನೋಡಿಲ್ಲ ಅಂದರೆ ಸಿನಿಮಾವನ್ನು ತಪ್ಪದೇ ನೋಡಿ. ಎಂಗೇಜ್ಮೆಂಟ್ ಆದ ಹುಡುಗ ಹಳೆಯ ಹುಡುಗಿಯನ್ನು ಹುಡುಕೊಂಡು ಹೋಗುವ ಒಂದು ಕಥೆಯನ್ನು ಹೇಳಲಾಗಿದೆ. ತನಗೆ ಎಂಗೇಜ್ಮೆಂಟು ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಅಂದರೂ ಹುಡುಗಿಗೆ ಸತ್ಯ ಹೇಳಿದ್ರು ಅದನ್ನು ಒಪ್ಕೊಳ್ಳೋ ಮನಸ್ಥಿತಿ ಅವಳು ಇಲ್ಲದೇ ಇದ್ದಾಗ, ಮದುವೆ ಹತ್ರ ಬಂದಾಗಲೂ ನಿಜ ಹೇಳಿದಾಗ, ಅವಳಿಗೆ ಅದರ ಮನವರಿಕೆ ಆದಾಗ, ಹುಡುಗಿನ ನಾನು ನೆನ್ಪಡೋಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ, ಮರೀಲಿಕ್ಕೆ ಪ್ರಯತ್ನ ಮಾಡ್ತೀನಿ, ಅದಕ್ಕಾಗಿ ಹುಡುಕ್ತಾ ಹೋಗ್ತಾ ಇದ್ದೀನಿ. ಇದರಲ್ಲಿ ಬೇರೆಯವರು ಕಷ್ಟ ಪಡಬಾರ್ದು ಅನ್ನೋ ರೀತಿಯಲ್ಲಿ ಆ ಹುಡುಗಿನ ಹುಡ್ಕೊಂಡು ಹೋಗ್ತಾನೆ. ಹುಡುಗಿ ಸಿಕ್ಕಿದ ಮೇಲೆ ಏನಾಯಿತು, ಅವಳ ಪರಿಸ್ಥಿತಿ ಏನಾಯಿತು ಎಲ್ಲವನ್ನು ನೀವು ಸಿನಿಮಾದಲ್ಲಿ ನೋಡಬೇಕು. ಕ್ಯಾಮರಾ ಕೈ ಚಳಕ ಅಷ್ಟೇ ಚೆನ್ನಾಗಿದೆ. ಮಧ್ಯದಲ್ಲಿ ಬರುವ ಹಿನ್ನೆಲೆ ಈ ವಾಯ್ಸ್ ಕೂಡ ಚೆನ್ನಾಗಿದೆ. ವಿಹಾನ್ ಅವರ ನಟನೆ ರಕ್ಷಿತ್ ಶೆಟ್ಟಿಯನ್ನು ಅಲ್ಲಲ್ಲಿ ನೆನಪಿಸುತ್ತೆ. ಇನ್ನಷ್ಟು ನಟನೆಯಲ್ಲಿ ಅವರು ಪಳಗಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ನಾಯಕಿಯ ಪೈಕಿ ಇಬ್ಬರು ಕೂಡ ಚೆನ್ನಾಗೇ ಮಾಡಿದ್ದಾರೆ, ಆದರೆ ಅಂಕಿತಾ ಅಮರ್ ಅವರು ಇದರಲ್ಲಿ ತುಂಬ ಸ್ಕೋರ್ ಮಾಡಿದ್ದಾರೆ. ಮತ್ತು ಅವರ ಆ್ಯಕ್ಟಿಂಗ್ ಕೂಡ ಅಲ್ಲಿ ಜಾಗ ಇತ್ತು, ಅದನ್ನು ಅವರು ಚೆನ್ನಾಗೇ ಬಳಸ್ಕೊಂಡಿದ್ದಾರೆ. ಮತ್ತೆ ನಿಮಗೆ ಅವರು ಹೊರಗಡೆ ಬಂದ ಮೇಲೆ ಕೂಡ ಕಾಡ್ತಾರೆ. ಸಿನಿಮಾ ಲೈನಲ್ಲಿ ಹೇಗಿದೆ ಅಂತ ಹೇಳೋಕ್ಕೋದ್ರೆ, ಬಿಸಿಲ ನಾಡಲ್ಲಿ ಮಳೆ ಬಂದ ನಂತರ ಒಂದು ತಣ್ಣನೆ ಗಾಳಿ ಬೀಸುತ್ತಲ್ಲ, ಆ ಅನುಭವ ಹೇಗಿರುತ್ತೆ ಅಂತ ಯೋಚನೆ ಮಾಡಿ. ಆ ರೀತಿ ಒಂದು ಫೀಲ್ ಕೊಡುತ್ತೆ. ಹಳೆ ಹುಡುಗಿ ಕೆಲವರಿಗೆ ನೆನಪಾಗ್ಬೋದು, ಹಳೆ ಘಟನೆಗಳು, ಹುಡುಗಿ ಆಗಿರ್ಬೋದು, ಹುಡುಗ ಆಗಿರ್ಬೋದು, ಹಳೆ ಘಟನೆಗಳು ಖಂಡಿತ ಸಿನಿಮಾ ನೋಡಿದವರಿಗೆ ನೆನಪಾಗುತ್ತೆ. ಬೆಂಗಳೂರಲ್ಲಿ ಸಿಂಗಲ್ ಥಿಯೇಟ್ರು ವೀರೇಶ ಮಾತ್ರ ಇರಬೇಕು. ಉಳಿದಂತೆ ಮಲ್ಟಿಪ್ಲೆಕ್ಸಲ್ಲಿ ಈ ಸಿನಿಮಾ ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ಕೂಡ ಕ್ರೌಡ್ ತುಂಬಾ ಇತ್ತು. ಜನ ನಿಧಾನವಾಗಿ ಬರ್ತಾ ಇದ್ದಾರೆ. ಒಳ್ಳೆ ಸಿನಿಮಾ ಕೊಟ್ಟಾಗ ಖಂಡಿತ ಜನ ನೋಡ್ತಾರೆ ಅನ್ನೋದು ಇದಕ್ಕೆ ಸಾಕ್ಷಿ. ಇನ್ನೊಂದೇನೆಂದರೆ, ರಕ್ಷಿತ್ ಶೆಟ್ಟಿ ಅವರು ಕ್ವಾಲಿಟಿ ಬಿಟ್ಟು ಹೋಗೋದೇ ಇಲ್ಲ, ಕ್ವಾಲಿಟಿಯಾದ ಸಿನಿಮಾ ಮಾಡ್ತಾರೆ ಅನ್ನೋದನ್ನು ಪ್ರೂವ್ ಮಾಡ್ಕೊಂಡು ಬಂದಿದ್ದಾರೆ. ಇದರಲ್ಲಿ ಕೂಡ ಪ್ರೂವ್ ಮಾಡಿದ್ದಾರೆ. ನಿಮಗೆ ಕೆಲವೊಮ್ಮೆ ಸಿಂಪಲ್ಲಾಗಿ ಲವ್ ಸ್ಟೋರಿಯನ್ನು ನೆನಪಿಸುತ್ತೆ, ಆದರೆ ಕಾಮಿಡಿ ಟಚ್ ತುಂಬ ಕಡಿಮೆ ಇದೆ. ಆದರೆ ಬರವಣಿಗೆ ಅಲ್ಲಲ್ಲಿ ನೆನಪು ಮಾಡಿಸುತ್ತೆ. ಕಾಮಿಡಿಗಳು ಬರವಣಿಗೆಯಿಂದ ಸಣ್ಣ ಪುಟ್ಟ ಕಾಮಿಡಿ ಆಗಿದೆ ಹೊರತು ಕಾಮಿಡಿಯನ್ನು ಎಲ್ಲೂ ತುರುಕಿದೆ ಅಂತ ಅನಿಸೋದೇ ಇಲ್ಲ. ಇದರಲ್ಲಿ ಕಾಫಿ ಶಾಪಲ್ಲಿ ಒಂದು ಸಣ್ಣ ಕಾಮಿಡಿ ಇದೆ, ವಿಕಿಪೀಡಿಯಾ ಬಂದು ಹೋಗ್ತಾರೆ. ಅದು ಬಿಟ್ಟರೆ ಕಾಮಿಡಿ ಮಾಡಲೇಬೇಕು ಅನ್ನೋ ಜಿದ್ದಿಗೆ ಬಿದ್ದು ಕಾಮಿಡಿಗಳು ಎಲ್ಲೂ ಕಾಣಲ್ಲ. ಇರುವ ಪಾತ್ರಗಳೇ ಸಣ್ಣ ಪುಟ್ಟ ಕಾಮಿಡಿಯಾಗಿ ಹೋಗ್ತವೆ. ಆನಂತರ ನಿಮಗೆ ಕಾಡುವ 3 ಪಾತ್ರ ವಿಹಾನ್, ಅಂಕಿತಾ ಅಮರ್ ಮತ್ತು ಮಯೂರಿ. ಅದರಲ್ಲೂ ಅಂಕಿತಾ ಅಮರ್ ಅವರು ತುಂಬಾ ನಿಮಗೆ ಕಾಡಿ ಬಿಡ್ತಾರೆ. ಕೊನೆಯ ಕ್ಲೈಮ್ಯಾಕ್ಸಲ್ಲಿ ನೀವು ನೋಡ್ತಾ ಹೊರಗಡೆ ಬಂದರೆ ಪಾತ್ರ ನಿಮಗೆ ತುಂಬಾ ಕಾಡುತ್ತೆ. ಸಿನಿಮಾ ಚೆನ್ನಾಗಿದೆ. ಕನ್ನಡದಲ್ಲಿ ಒಳ್ಳೆಯ ಸಿನಿಮಾ ಮಾಡಿದರೆ ಖಂಡಿತ ಜನ ಬರ್ತಾರೆ ಅನ್ನೋದಕ್ಕೆ ಇದು ಸಾಕ್ಷಿ. ಖಂಡಿತ ಮುಂದಿನ ದಿನಗಳಲ್ಲಿ ಈ ಸಿನಿಮಾ ದೊಡ್ಡ ಮಟ್ಟಿನ ಹಿಟ್ ಆಗ್ಬೋದು. ಅದರ ವೇಗ ನಿಧಾನವಾಗಿ ಪಡ್ಕೊಳ್ತಾ ಇದೆ. ನೀವು ಸಿನಿಮಾ ನೋಡಿಲ್ಲ ಅಂದರೆ ಖಂಡಿತ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ಒಂದೊಳ್ಳೆಯ ಸಿನಿಮಾನ ಮಿಸ್ ಮಾಡ್ಕೋಬೇಡಿ. ಕನ್ನಡದಲ್ಲಿ ಇನ್ನಷ್ಟು ಈ ಥರ ಸಿನಿಮಾಗಳು ಬರಬೇಕು. ಬಂದಾಗಲೇ ಸಿನಿಮಾ ನೋಡೋಕ್ಕೆ ಜನ ಬರೋದು. ಬರವಣಿಗೆಯಲ್ಲಿ ದೊಡ್ಡ ಮಟ್ಟಿನ ಯಶಸ್ಸು ಈ ಚಿತ್ರದಲ್ಲಿ ಕಾಣ್ತಿದೆ. ಮತ್ತಷ್ಟು ಬರಹಗಾರರು ಸಿನಿಮಾ ರಂಗಕ್ಕೆ ಕೆಲಸ ಮಾಡಿದ್ರೆ ಇಂಥ ಸಿನಿಮಾಗಳು ಬರೋಕ್ಕೆ ಸಾಧ್ಯ ಅಂತ ಅನಿಸುತ್ತೆ. ಖಂಡಿತ ಸಿನಿಮಾ ನೋಡಿ. ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.